ಹಾಸ್ಪಿಟಲ್ ಅಲ್ಲಿ ಮಾತ್ರ ಅಲ್ಲದೆ ಗವರ್ನಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೆ ಫುಡ್ ಸೇಫ್ಟಿ ಸ್ಯಾನಿಟೈಸೇಷನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕಾ? ಹಾಗಾದ್ರೆ ನೀವು DHI ಕೋರ್ಸ್ ಬಗ್ಗೆ ತಿಳ್ಕೊಳ್ಳೇಬೇಕು. ನಮ್ಮ ಸೊಸೈಟಿ ಯಾವಾಗ್ಲೂ ಕ್ಲೀನ್ ಆಗಿ ಡಿಸೀಸ್ ಫ್ರೀ ಇರಬೇಕು ಅಂತ ಹೇಳಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ರೋಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಗೆ DHI ಅಂದ್ರೆ ಏನು, ಅದ್ರದ್ದು ಎಲಿಜಿಬಿಲಿಟಿ ಏನು, ಅದ್ರ ಕೋರ್ಸ್ ಡ್ಯೂರೇಷನ್ ಏನಿರುತ್ತೆ, ಇದಕ್ಕೆ ಸ್ಯಾಲರಿ ಎಷ್ಟಿರುತ್ತೆ, ಇದಕ್ಕೆ ಗವರ್ನಮೆಂಟ್ ಜಾಬ್ ಸಿಗುತ್ತಾ, ಇದೆಲ್ಲ ಕನ್ಫ್ಯೂಷನ್ ಅಲ್ಲಿ ಸ್ಟಕ್ ಆಗಿರ್ತಾರೆ. ಎಲ್ಲದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತಾನೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಫಸ್ಟ್ DHI ಅಂದ್ರೆ ಏನು ಅಂತ ಹೇಳಿ ನೋಡೋಣ. DHI ಅಂತ ಹೇಳಿದ್ರೆ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅಂತ ಹೇಳಿ. ಇದ್ರದ್ದು ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು ನೀವೇನಾದ್ರೂ 10th ಮೇಲೆ ಮಾಡ್ತಿದ್ರಿ ಅಂತ ಹೇಳಂದ್ರೆ 3 ಇಯರ್ ಪ್ಲಸ್ 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ. ಅದೇ ನೀವು PU ಮೇಲೆ ಮಾಡ್ತಿದ್ರಿ ಅಂತ ಹೇಳಂದ್ರೆ 2 ಇಯರ್ ಪ್ಲಸ್ 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ. ಇನ್ನ ಜಾಬ್ ಆಪರ್ಚುನಿಟೀಸ್ ನೋಡೋದಾದ್ರೆ ತುಂಬಾ ಆಪ್ಷನ್ಸ್ ಇದೆ. ಅದರಲ್ಲಿ ಯಾವ್ದಾವ್ದು ಅಂತ ಹೇಳಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಬಹುದು, ಸ್ಯಾನಿಟೈಸೇಷನ್ ಇನ್ಸ್ಪೆಕ್ಟರ್ ಆಗಬಹುದು, ಪಬ್ಲಿಕ್ ಹೆಲ್ತ್ ವರ್ಕರ್ ಆಗಬಹುದು, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು, ಹಾಗೆ ಮುನ್ಸಿಪಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಇನ್ನ NGO ಹಾಗೆ ಕಮ್ಯುನಿಟಿ ಹೆಲ್ತ್ ಸೆಕ್ಟರ್ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಜಾಬ್ ಆಪರ್ಚುನಿಟಿ ಜೊತೆ ಇವ್ರು ಯಾವ್ಯಾವ ಪ್ಲೇಸ್ ಅಲ್ಲಿ ವರ್ಕ್ ಮಾಡಬಹುದು ಅಂತ ಹೇಳಂದ್ರೆ ಗವರ್ನಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಬಹುದು, ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಬಹುದು, ಸ್ಕೂಲ್ ಹಾಗೆ ಕಾಲೇಜಸ್ ಅಲ್ಲಿ ಕೂಡ ವರ್ಕ್ ಮಾಡಬಹುದು, ಅಂಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವರ್ಕ್ ಮಾಡಬಹುದು. ಇನ್ನ ಮುನ್ಸಿಪಲ್ ಕಾರ್ಪೊರೇಷನ್ ಹಾಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಇನ್ನ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಇವರಿಗೆ ಸ್ಟಾರ್ಟಿಂಗ್ ಫ್ರೆಶರ್ ಅಂತ ಹೇಳಂದ್ರೆ 15ರಿಂದ 30,000 ಸಿಗುತ್ತೆ. ಇನ್ನ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಸ್ಯಾಲರಿನೂ ಇನ್ಕ್ರಿಮೆಂಟ್ ಆಗುತ್ತೆ. ಹಾಗೆ ಗವರ್ನಮೆಂಟ್ ಜಾಬ್ ಅಪ್ಲಿಕೇಶನ್ಸ್ ಏನಾದ್ರೂ ಬಂತು, ಅದಕ್ಕೇನಾದ್ರೂ ಜಾಬ್ ಆಯ್ತು ಅಂತ ಹೇಳಂದ್ರೆ ನಿಮ್ಗೆ ಸ್ಯಾಲರಿ ಇನ್ಕ್ರೀಸ್ ಆಗೋದ್ರ ಜೊತೆ ನಿಮ್ ಲೈಫ್ ಕೂಡ ಸೆಟಲ್ ಆಗುತ್ತೆ. ಈ ಕೋರ್ಸ್ ನ ಒಂಥರ ಪಬ್ಲಿಕ್ ಹೆಲ್ತ್ ನ ಇಂಪ್ರೂವ್ ಮಾಡೋ ಕೋರ್ಸ್ ಅಂತಾನೂ ಹೇಳ್ಬೋದು. ಇನ್ನ ಸೊಸೈಟಿಯಲ್ಲಿ ಪಬ್ಲಿಕ್ ಹೆಲ್ತ್ ನ ಇಂಪ್ರೂವ್ ಮಾಡೋದು ಅಥವಾ ಕಾಪಾಡೋದ್ರಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ. DHI ಕೋರ್ಸ್ ಬಗ್ಗೆ ಇನ್ನೂ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ತರ ಕೆರಿಯರ್ ಗೈಡೆನ್ಸ್ ಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.